ಮುದ್ದು ಪುಟಾಣಿಗಳೇ, ಇಂದು ಕಲಿ ಕನ್ನಡ 3ನೇ ತರಗತಿಯ ಭಾಗ 2 ಪುಸ್ತಕದ ಮುಂದಿನ ಪಾಠವನ್ನ ಕಲಿಯೋಣ. ಪಾಠ 11 ಮಸಾಲೆ ದೋಸೆ. ಎಲ್ಲರಿಗೂ ಬಾಯಲ್ಲಿ ನೀರೂರ್ತಾ? ಇಲ್ಲಿ ನೋಡಿ, ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದರ ಬಗ್ಗೆ ಇವತ್ತೊಂದು ಪದ್ಯ ಕಲಿಯೋಣ. ಮಸಾಲೆ ದೋಸೆ ಪದ್ಯ. ಪದ್ಯದ ಸಂಖ್ಯೆ 11. ಪಾಠ 11 ಮಸಾಲೆ ದೋಸೆ. ದೋಸೆ ದೋಸೆ ಮಸಾಲೆ ದೋಸೆ, ಹೆಂಚಿನ ಮೇಲೆ ಚುಯ್ ಚುಯ್ ದೋಸೆ. ಅಮ್ಮನು ಹುಯ್ಯುವ ಹೂವಿನ ದೋಸೆ, ಅಚ್ಚುಮೆಚ್ಚಿನ ತುಪ್ಪದ ದೋಸೆ. ಎಲ್ರಿಗೂ ದೋಸೆ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಇಲ್ಲಿ ಮಸಾಲೆ ದೋಸೆ ಬಗ್ಗೆ ಕವಿ ಬರೆದಿದ್ದಾರೆ. ಹೇಗಿದೆ ಮಸಾಲೆ ದೋಸೆ ಅಂದ್ರೆ, ಹೆಂಚಿನ ಮೇಲೆ ಚುಯ್ ಚುಯ್ ದೋಸೆ ಅಂದ್ರೆ ಬಿಸಿಯಾಗಿರುವಂತಹ ಹಂಚಿನ ಮೇಲೆ, ದೋಸೆಯ ಹಂಚಿರ್ತದಲ್ಲ, ಕಾವಲಿ ಅಂತಾನೂ ಕೂಡ ಕರೀತಾರೆ. ಆ ಹಂಚಿನ ಮೇಲೆ ದೋಸೆ ಹಿಟ್ಟನ್ನು ಹಾಕಿದಾಗ ಏನ್ ಶಬ್ದ ಬರ್ತದೆ? ಚುಯ್ ಚುಯ್ ಅನ್ನುವಂತಹ ಶಬ್ದ ಬರ್ತಾ ಇದೆ. ಅಮ್ಮನು ಹುಯ್ಯುವ ಹೂವಿನ ದೋಸೆ. ಅಮ್ಮ ಮಾಡೋ ದೋಸೆ ಎಷ್ಟು ಮೃದುವಾಗಿರ್ತದಲ್ಲ, ಹೂವಿನ ತರ ಮೃದುವಾಗಿರ್ತದೆ. ಅಚ್ಚುಮೆಚ್ಚಿನ ತುಪ್ಪದ ದೋಸೆ. ಘಮಘಮ ಅಂತ ತುಪ್ಪದ ಪರಿಮಳ ಬಂದ್ರೆ ದೋಸೆ ಯಾರಿಗಿಷ್ಟ ಆಗುವುದಿಲ್ಲ? ಅದರಲ್ಲೂ ಮಸಾಲೆ ದೋಸೆ, ಒಳಗಡೆ ಇರುವಂತಹ ಮಸಾಲೆಗಾಗಿ ಮಕ್ಕಳಿಗೆ ಮಸಾಲೆ ದೋಸೆ ತುಂಬಾ ಇಷ್ಟ. ಹಿಟ್ಟನ್ನು ಸೌಟಲಿ ಸರ್ರನೆ ಹುಯ್ಯಲು, ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ. ಕಂಡರೆ ಕುಣಿಯುವುದು ಅಪ್ಪನ ಮೀಸೆ, ತಂಗಿಗೂ ನನಗೂ ಬಲು ಆಸೆ. ಹಿಟ್ಟನ್ನು ಸೌಟಲಿ ಸರ್ರನೆ ಹುಯ್ಯಲು ಅಂದ್ರೆ ಸೌಟಲ್ಲಿ ಹಿಟ್ಟನ್ನ ತಗೊಂಡು ಅಮ್ಮ ಹಂಚಲ್ಲಿ ಅದನ್ನು ಹೇಗೆ ಹುಯ್ತಾರೆ ಅಂತ ಹೇಳಿದ್ರೆ ಆಗ ಯಾವ ಶಬ್ದ ಬರ್ತದೆ? ಚುಯ್ ಅನ್ನುವ ಶಬ್ದ ಬರ್ತದಲ್ಲ. ಆ ಹಿಟ್ಟನ್ನ ಸೌಟಲ್ಲಿ ತಕೊಂಡು ಹುಯ್ಬೇಕಾದ್ರೆ ಎಲ್ಲಿ ಹುಯ್ತಾರಂದ್ರೆ ಕರ್ರನೆ ಹೆಂಚಲಿ. ಕಪ್ಪಗಿರ್ತದೆ ಹಂಚು. ಆ ಹಂಚಿನ ಮೇಲೆ ಕಾವಲಿ ಕಪ್ಪಾಗಿರ್ತದಲ್ಲ, ಅದರ ಮೇಲೆ ಯಾವ ರೀತಿಯ ದೋಸೆ? ಬೆಳ್ಳಿಯ ದೋಸೆ. ತುಂಬಾ ಕಪ್ಪಗಿರುವಂತಹ ಕಾವಲಿ ಮೇಲೆ ಯಾವ ತರ ದೋಸೆ ಬರ್ತಾ ಇದೆ? ಬೆಳ್ಳಿಯ ದೋಸೆ, ಬೆಳ್ಳಗಿರುವಂತಹ ದೋಸೆ, ಮೃದುವಾಗಿರುವಂತಹ ದೋಸೆ, ಹೂವಿನಂತಹ ದೋಸೆ. ಈ ದೋಸೆಯನ್ನ ಕಂಡ ಕೂಡ್ಲೆ ಏನಾಗ್ತದೆ? ಕಂಡರೆ ಕುಣಿಯುವುದು ಅಪ್ಪನ ಮೀಸೆ. ಅಪ್ಪನಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಈ ದೋಸೆಯನ್ನ ತಿನ್ನಲು. ತಂಗಿಗೂ ನನಗೂ ಬಲು ಆಸೆ. ಅಪ್ಪನಿಗೆ ಮಾತ್ರ ಅಲ್ಲ, ನಮಗೂ ಅಂದ್ರೆ ನನಗೂ ನನ್ನ ತಂಗಿಗೂ ತುಂಬಾ ಇಷ್ಟವಾದಂತಹ ದೋಸೆ. ಯಾವ ದೋಸೆ? ಮಸಾಲೆ ದೋಸೆ. ಮಿರುಗುವ ಬಿಸಿ ಬಿಸಿ ಪಲ್ಯದ ದೋಸೆ, ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ. ಘಮಘಮ ಪರಿಮಳ ಸೂಸುವ ದೋಸೆ, ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ. ಮಿರುಗುವ ಬಿಸಿ ಬಿಸಿ ಪಲ್ಯದ ದೋಸೆ ಅಂದ್ರೆ ಈ ದೋಸೆಯ ಜೊತೆಗೆ ಮಸಾಲೆ ದೋಸೆ ಅಂದ್ರೆ ಅದರೊಳಗಡೆ ಪಲ್ಯ ಇರ್ತದೆ. ತುಂಬಾ ಮಿರುಗುವ ಅಂತ ಹೇಳಿದ್ರೆ ಹೊಳೆಯುವ ಅಂತ, ಆದ್ರೆ ಇಲ್ಲಿ ದೋಸೆ ಹೊಳೆಯಲ್ಲ. ದೋಸೆಗೆ ಹಾಕಿದ್ದಂತಹ ಎಣ್ಣೆಯಲ್ಲಿ ಪಳಪಳ ಅಂತ ಅಂದ್ರೆ ತುಪ್ಪ ಬೆಣ್ಣೆ ಏನಾದ್ರೂ ಹಾಕ್ತಾರಲ್ಲ, ಅದು ಪಳಪಳ ಮೆರುಗು ಕೊಡ್ತದೆ. ಆ ಮಿರುಗುವ ಬಿಸಿ ಬಿಸಿ ಪಲ್ಯದ ದೋಸೆ, ಬಿಸಿ ಬಿಸಿ ಪಲ್ಯ ದೋಸೆ ಎಲ್ಲ ಇದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ. ಅದ್ರ ಮೇಲೆ ಒಂದಷ್ಟು ಬೆಣ್ಣೆ ಹಾಕಿದ್ರೆ ಆಹಾ ಎಷ್ಟು ಚೆನ್ನಾಗಿರ್ತದೆ ಅಲ್ಲ ದೋಸೆ. ಬಾಯಲ್ಲಿ ನೀರುರ್ತದೆ. ಇಲ್ಲಿ ನೋಡಿ, ದೋಸೆಯ ಮೇಲೆ ಬೆಣ್ಣೆ ಹಾಕಿಟ್ಟಿದ್ದಾರೆ. ಬಿಸಿ ದೋಸೆ ಮೇಲೆ ಬೆಣ್ಣೆ ಹಾಕಿದ ಕೂಡಲೇ ತಕ್ಷಣಕ್ಕೆ ಕರಗ್ಬಿಡ್ತದೆ. ಘಮಘಮ ಪರಿಮಳ ಸೂಸುವ ದೋಸೆ. ಆವಾಗ್ಲೇ ದೋಸೆ ಹುಯ್ತಾ ಇರ್ಬೇಕಾದ್ರೇನೆ ಎಷ್ಟು ಘಮಘಮ ಅಂತದೆ. ಅದ್ರ ಮೇಲೆ ಬೆಣ್ಣೆ ತುಪ್ಪ ಇವನ್ನೆಲ್ಲ ಹಾಕಿದ್ರೆ ಮತ್ತು ತುಂಬಾ ಪರಿಮಳವನ್ನ ಈ ದೋಸೆ ಕೊಡ್ತದೆ. ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ. ಖುಷಿ ಖುಷಿಯಾಗಿ ಇದನ್ನ ತಿನ್ಬಹುದು. ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ದೋಸೆ ಇದು. ಯಾವುದು ಅಂದ್ರೆ ಮಸಾಲೆ ದೋಸೆ. ಇಷ್ಟಪಟ್ಟು ಎಷ್ಟೇ ತಿಂದರೂ ಇಷ್ಟ ತೀರದ ಪುಷ್ಟಿಯ ದೋಸೆ. ಹೊಟ್ಟೆ ಮೀರಿ ಬಕಬಕ ತಿಂದರೆ ಅರಗದೆ ಕರಗದೆ ಕಾಡುವ ದೋಸೆ. ಇಷ್ಟಪಟ್ಟು ಖುಷಿ ಖುಷಿಯಾಗಿ ಎಷ್ಟೇ ತಿಂದರೂ ಕೂಡ ಇಷ್ಟ ತೀರದ ಪುಷ್ಟಿಯ ದೋಸೆ. ಯಾವಾಗ ತಿಂದ್ರೂ ಕೂಡ ದೋಸೆ ಎಲ್ರಿಗೂ ತುಂಬಾ ಇಷ್ಟ.
ಇದು ಪುಷ್ಟಿಯಾದದ್ದು ಕೂಡ, ಪೌಷ್ಟಿಕವಾದ ಆಹಾರ ಕೂಡ ಆಗಿರ್ತದೆ. ದೋಸೆಯನ್ನ ಎಲ್ಲರೂ ಇಷ್ಟಪಡ್ತಾರೆ ಹಾಗೂ ಇಷ್ಟಪಟ್ಟು ತಿಂತಾರೆ. ಹೊಟ್ಟೆ ಮೀರಿ ಬಕಬಕ ತಿಂದರೆ, ಅಂದ್ರೆ ಅಳತೆ ಮೀರಿ 1 ದೋಸೆ ತಿಂತೇವೆ, 2 ತಿಂತೇವೆ, 10-12 ದೋಸೆ ತಿಂದ್ರೆ, ಅಳತೆ ಮೀರಿ ತಿಂದ್ರೆ, ಹೊಟ್ಟೆ ಮೀರಿ ಬಕಬಕ ತಿಂದರೆ ಅರಗದೆ ಕರಗದೆ ಕಾಡುವ ದೋಸೆ. ಅದೇನಾಗ್ತದೆ? ಅಜೀರ್ಣ ಆಗ್ತದೆ, ಅರಗುವುದಿಲ್ಲ, ಕರಗುವುದಿಲ್ಲ, ಅಂದ್ರೆ ಜೀರ್ಣ ಆಗದೆ ನಮ್ಮನ್ನ ತೊಂದರೆ ಕೊಡುತ್ತದೆ, ನಮಗೆ ಕಾಡಿಸ್ತದೆ ಎನ್ನುವಂತಹ ಮಾತನ್ನ ಇಲ್ಲಿ ಕವಿ ಹೇಳ್ತಾರೆ. ಕವಿಯ ಹೆಸರೇನು ನೋಡೋಣ. ಟಿ.ಎಸ್. ನಾಗರಾಜ ಶೆಟ್ಟಿ. ದೋಸೆ ಬಗ್ಗೆ ವರ್ಣನೆ ಚೆನ್ನಾಗಿದೆ ಅಲ್ಲ ಮಕ್ಕಳೇ? ಇನ್ನೊಂದ್ಸಲ ದೋಸೆಯನ್ನ ಒಮ್ಮೆ ಓದ್ಕೊಂಬರೋಣ. ಪಾಠ 11, ಮಸಾಲೆ ದೋಸೆ. ದೋಸೆ ದೋಸೆ ಮಸಾಲೆ ದೋಸೆ, ಹೆಂಚಿನ ಮೇಲೆ ಚುಯ್ ಚುಯ್ ದೋಸೆ. ದೋಸೆ ದೋಸೆ ಮಸಾಲೆ ದೋಸೆ, ಹೆಂಚಿನ ಮೇಲೆ ಚುಯ್ ಚುಯ್ ದೋಸೆ. ಅಮ್ಮನು ಹುಯ್ಯುವ ಹೂವಿನ ದೋಸೆ, ಅಚ್ಚುಮೆಚ್ಚಿನ ತುಪ್ಪದ ದೋಸೆ. ಅಮ್ಮನು ಹುಯ್ಯುವ ಹೂವಿನ ದೋಸೆ, ಅಚ್ಚುಮೆಚ್ಚಿನ ತುಪ್ಪದ ದೋಸೆ. ಹಿಟ್ಟನು ಸೌಟಲಿ ಸರ್ರನೆ ಹುಯ್ಯಲು ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ. ಹಿಟ್ಟನು ಸೌಟಲಿ ಸರ್ರನೆ ಹುಯ್ಯಲು ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ. ಕಂಡರೆ ಕುಣಿಯುವುದು ಅಪ್ಪನ ಮೀಸೆ, ತಂಗಿಗೂ ನನಗೂ ಬಲು ಆಸೆ. ಕಂಡರೆ ಕುಣಿಯುವುದು ಅಪ್ಪನ ಮೀಸೆ, ತಂಗಿಗೂ ನನಗೂ ಬಲು ಆಸೆ. ಮಿರುಗುವ ದೋಸೆ, ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ. ಮಿರುಗುವ ಬಿಸಿ ಬಿಸಿ ಪಲ್ಯದ ದೋಸೆ, ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ. ಘಮ ಘಮ ಪರಿಮಳ ಸೂಸುವ ದೋಸೆ, ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ. ಘಮ ಘಮ ಪರಿಮಳ ಸೂಸುವ ದೋಸೆ, ಮೆಲ್ಲನೆ ಮೆಲ್ಲುವ. ಇಷ್ಟಪಟ್ಟು ಎಷ್ಟೇ ತಿಂದರು ಇಷ್ಟ ತೀರದ ಪುಷ್ಟಿಯ ದೋಸೆ. ಇಷ್ಟಪಟ್ಟು ಎಷ್ಟೇ ತಿಂದರು ಇಷ್ಟ ತೀರದ ಪುಷ್ಟಿಯ ದೋಸೆ. ಹೊಟ್ಟೆ ಮೀರಿ ಬಕ ಬಕ ತಿಂದರೆ ಅರಗದೆ ಕರಗದೆ ಕಾಡುವ ದೋಸೆ. ಹೊಟ್ಟೆ ಮೀರಿ ಬಕ ಬಕ ತಿಂದರೆ ಅರಗದೆ ಕರಗದೆ ಕಾಡುವ ದೋಸೆ. ನೋಡಿದ್ರಲ್ಲ ಮಕ್ಕಳೇ, ಎಷ್ಟು ಚೆನ್ನಾಗಿದೆ ಮಸಾಲೆ ದೋಸೆ ಪದ್ಯ. ಈ ಪದ್ಯವನ್ನ ಬರೆದಿರುವ ಕವಿಯ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇಲ್ಲಿ ಬಂದಂತಹ ಕೆಲವು ವಾಕ್ಯಗಳು ನಮಗೆ ಏನು ಸಾಮರ್ಥ್ಯವನ್ನ ಕೊಡ್ತವೆ ಎನ್ನುವುದನ್ನ, ನಮ್ಮಲ್ಲಿ ಏನನ್ನ ಹೆಚ್ಚಿಸ್ತದೆ, ಯಾವ ರೀತಿ ಕಲಿಕೆಯನ್ನ ಹೆಚ್ಚಿಸ್ತದೆ ನೋಡೋಣ. ಈ ಪದ್ಯವನ್ನ ಓದೋದ್ರಿಂದ ನಾವು ಗಳಿಸುವ ಕೌಶಲ್ಯ ಏನು ಅಂತ ಹೇಳಿದ್ರೆ, ಆಲಿಸುವುದು ಅಂದ್ರೆ ಕೇಳುವುದು. ಪದ್ಯವನ್ನ ಕೇಳುವುದು ಅಥವಾ ಕಥೆಯನ್ನ ಕೇಳುವುದು ನಮ್ಮಲ್ಲಿ ಬೆಳೆಯುವಂತ ಒಂದು ಕೌಶಲ್ಯ. ಸಾಮರ್ಥ್ಯ ಏನು ನಾವು ಗಳಿಸ್ಬೇಕು ಅಂದ್ರೆ, ಪ್ರಾಸಪದ ಅಥವಾ ಪ್ರಾಸಪದ್ಯಗಳನ್ನ, ಹಾಡು ಮತ್ತು ಸರಳ ಕಥೆಗಳನ್ನು ಗಟ್ಟಿಯಾಗಿ ಓದುವುದು. ನಾವೇ ಪದ್ಯಗಳನ್ನ ಓದುವುದು ಅಥವಾ ಈ ಪದ್ಯಗಳನ್ನ ಓದುವುದು, ಹಾಡುವುದು. ಹಾಡು ಮತ್ತು ಸರಳ ಕಥೆಗಳನ್ನು ಗಟ್ಟಿಯಾಗಿ ಓದುವುದು. ಈಗ ಓದಿದ್ರಲ್ಲ ನೀವು, ಅದೇ ರೀತಿ ಇದೇ ರೀತಿಯ ಅನೇಕ ಹಾಡುಗಳನ್ನ ನೀವು ಸಂಗ್ರಹಿಸಿ ಓದಬೇಕು. ಆ ಸಾಮರ್ಥ್ಯವನ್ನ ನೀವು ಗಳಿಸಬೇಕು. ಕವಿ ಕೃತಿ ಕುರಿತು ಪ್ರೊಫೆಸರ್ ಟಿ.ಎಸ್. ನಾಗರಾಜ ಶೆಟ್ಟಿಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಾಕವೇಲು ಗ್ರಾಮದಲ್ಲಿ 1951ರಲ್ಲಿ ಜನಿಸಿದರು. ತಿಪಟೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಶ್ರೀಯುತರು ಮಕ್ಕಳ ಸಾಹಿತ್ಯಕ್ಕಾಗಿ ಬದುಕನ್ನೇ ಮುಡಿಪಾಗಿಟ್ಟವರು. ಪ್ರಕಾಶನದ ಮೂಲಕ ವಿವಿಧ ಲೇಖಕರ 50ಕ್ಕೂ ಹೆಚ್ಚು ಮಕ್ಕಳ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ ನವಿಲುಗರಿ ಕೃತಿಗೆ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಕವನವನ್ನು ನವಿಲುಗರಿ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೋಡಿದ್ರಲ್ಲ, ಕವಿ ಎಷ್ಟು ದೊಡ್ಡ ಮನಸ್ಸಿನವರು. ಮಕ್ಕಳಿಗಾಗಿ ಎಷ್ಟೆಲ್ಲ ಸಾಹಿತ್ಯ ಅಕಾಡೆಮಿಯಲ್ಲಿ ಅವರು ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ಆ ಪುಸ್ತಕದಿಂದ ಆಯ್ದುಕೊಂಡಂತಹ ಒಂದು ಕವಿತೆ ಇದು. ಆ ಪುಸ್ತಕದ ಹೆಸರು, ಆ ಕವನವನ್ನ ನವಿಲುಗರಿ ಕೃತಿಯಿಂದ ಆರಿಸಿಕೊಳ್ಳಿದ್ದಾರೆ ಈ ಪದ್ಯವನ್ನು. ಅವರ ಪ್ರಕಾಶನ ನಿರ್ಮಲ ಪ್ರಕಾಶನ. ಈ ಪ್ರಕಾಶನದಲ್ಲಿ ಅವರು ಅನೇಕ ಮಕ್ಕಳಿಗಾಗಿ ಬರೆದಂತಹ ಕೃತಿಗಳನ್ನ
ಅವರು ಪ್ರಕಟಿಸಿದ್ದಾರೆ. ಈಗ ಪದಗಳ ಅರ್ಥವನ್ನ ತಿಳಿಯೋಣ. ಹುಯ್ಯು, ಎರೆಯು ಅಥವಾ ಹೊಯ್ಯು, ದೋಸೆಯನ್ನು ಹಾಕುವುದು ಅಂತ ಹೇಳ್ತಾರಲ್ಲ. ಕರ್ರನೆ, ಕಪ್ಪಗೆ. ಪೂಸು, ಹಚ್ಚು ಅಥವಾ ಲೇಪಿಸು. ಸೂಸು, ಬೀರು ಅಥವಾ ಹರಡು. ಪುಷ್ಟಿ, ಬಲಿಷ್ಠ. ಕಾಡು, ಪೀಡಿಸು. ತೊಂದರೆ ಅಥವಾ ತೊಂದರೆಯನ್ನ ಕೊಡು. ಪಲ್ಯ, ಕಾಯಿ ಪಲ್ಲೆ. ಪರಿಮಳ, ಸುವಾಸನೆ ಅಥವಾ ಕಂಪು. ದುಂಡನೆ, ವೃತ್ತಾಕಾರ ಅಥವಾ ವರ್ತುಲಾಕಾರ. ಅರಗು, ಪಚನವಾಗು ಅಥವಾ ಕರಗು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ನಮಸ್ಕಾರ.